Welcome to Sankalp Learning Solution. Good afternoon, my dear students. ನಾವು ಹಿಂದಿನ ಕ್ಲಾಸಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಕೆಲವು ಆಕೃತಿಗಳ ಘನಫಲದ ಸೂತ್ರವನ್ನ ಮತ್ತು ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಗಮನಿಸಿದ್ವಿ ಮಕ್ಕಳೇ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇವುಗಳಿಗೆ ಸಂಬಂಧಿಸಿದಂತಹ ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆಯನ್ನ ಗಮನಿಸಿ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನ ಇರಿಸಿ ಉಂಟಾಗಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ಆಕೃತಿಯನ್ನ ಕೊಟ್ಟಿಲ್ಲ ಅಂದ್ರೆ ಆಕೃತಿಯನ್ನ ಬಿಡಿಸ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಒಂದು ಪಾತ್ರೆ, ಸೊ ಅದರ ಆಕಾರ ಹೇಗಿದೆ, ಟೊಳ್ಳಾದ ಅರ್ಧಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನ ಇರಿಸಿದೆ. ಅಂದ್ರೆ ಹೇಗಿದೆ, ಈ ರೀತಿಯಾಗಿದೆ ಮಕ್ಕಳೇ. ಓಕೆ, ಸೊ ಹೀಗಿದೆ. ಅಂದ್ರೆ ಇಲ್ಲಿ ಎರಡು ಆಕೃತಿಗಳ ಸಂಯೋಜನೆಯಿಂದ ಆಗಿದೆ ಈ ಒಂದು ಪಾತ್ರೆ, ಅರ್ಧಗೋಳಾಕೃತಿ ಮತ್ತು ಸಿಲಿಂಡರ್ ಅಲ್ವಾ. ಸೊ ಇದರ ಒಳಗಡೆ ಏನ್ ಮಾಡಿದ್ದಾರೆ, ನೀರನ್ನ ತುಂಬಿದ್ದಾರೆ. ಸೊ ಇಲ್ಲಿ ಈ ಒಂದು ಪಾತ್ರೆಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ಅಂದ್ರೆ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅಂದ್ರೆ ಈ ಭಾಗದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು ಮಕ್ಕಳು. ಸೊ ಈ ಭಾಗದ ವಿಸ್ತೀರ್ಣ ಅಂದ್ರೆ ನಮ್ಗೆ ಇಲ್ಲಿ ಸಿಲಿಂಡರ್ ಮತ್ತು ಅರ್ಧಗೋಳಾಕೃತಿ ಇದೆ. ಹಾಗಾಗಿ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಯಾಕೆ ನಾವು ಪಾರ್ಶ್ವ ಮೇಲ್ಮೈಯನ್ನ ತಗೊಂಡಿದ್ದೇವೆ, ಸೊ ಇಲ್ಲಿ ಸಿಲಿಂಡರ್ ಅಲ್ಲಿ ಟಾಪ್ ಫೇಸು ಇಲ್ಲ, ಬಾಟಮ್ ಫೇಸ್ ಏನಾಗಿದೆ ಹೇಳಿ, ಅರ್ಧಗೋಳಕ್ಕೆ ಕನೆಕ್ಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ, ಕೇವಲ ಇದಿಷ್ಟು ಭಾಗದ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ ಹೇಳಿ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಮೊತ್ತ ಆಗತ್ತೆ ಮಕ್ಕಳೇ. ಸೊ ಕೊಟ್ಟಿರುವ ದತ್ತಾಂಶವನ್ನ ನೋಡ್ಕೊಳ್ಬೇಕು ನಾವು. ಸೊ ಇಲ್ಲಿ ದತ್ತಾಂಶದಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ ತ್ರಿಜ್ಯ, 14 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಅರ್ಧಗೋಳದ ವ್ಯಾಸ 14 ಇದೆ. ಸೊ ಇದರ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಅರ್ಧಗೋಳದ ವ್ಯಾಸ d = 14 ಸೆಂಟಿಮೀಟರ್ ಇದೆ. ಸೊ ತ್ರಿಜ್ಯ ಏನಾಗತ್ತೆ ಹೇಳಿ, ವ್ಯಾಸದ ಅರ್ಧದಷ್ಟಿರುತ್ತೆ. ಸೊ ಹಾಗಾಗಿ r = t/2. ಸೊ 14 ಡಿವೈಡೆಡ್ ಬೈ 2 = 7 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಈ ಒಂದು ಅರ್ಧಗೋಳಾಕೃತಿಯ ತ್ರಿಜ್ಯ ಎಷ್ಟು ಬಂದಿದೆ, 7 ಸೆಂಟಿಮೀಟರ್ ಅಲ್ವಾ. ಸೊ ಈಗ ನಾವು ಇನ್ನೊಂದು ಯಾವ್ದಿದೆ, ಇಲ್ಲಿ ಸಿಲಿಂಡರ್ ಇದೆ ಅಲ್ವಾ. ಸೊ ಸಿಲಿಂಡರ್ ನಲ್ಲಿ ನಾವು ಸಿಲಿಂಡರಿನ ಎತ್ತರವನ್ನ ಕಂಡುಹಿಡಿಬೇಕು. ಸೊ ಸಿಲಿಂಡರಿನ ಎತ್ತರ, ಸೊ ಸಿಲಿಂಡರ್ನ ಎತ್ತರ. ಸೊ ಇಲ್ಲಿ ಪಾತ್ರೆಯ ಒಟ್ಟು ಎತ್ತರವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ, ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ನಮ್ಗೆ ಕೇವಲ ಸಿಲಿಂಡರಿನ ಎತ್ತರ ಬೇಕು. ಅಂದ್ರೆ ಒಟ್ಟು ಎತ್ತರದಲ್ಲಿ ಏನ್ ಮಾಡ್ಬೇಕು, ಅರ್ಧಗೋಳದ ಎತ್ತರವನ್ನ ಮೈನಸ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಅರ್ಧಗೋಳದ ಎತ್ತರ ಯಾವ್ದಾಗತ್ತೆ ಹೇಳಿ, ಅರ್ಧಗೋಳದ ತ್ರಿಜ್ಯಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಇಲ್ಲಿ ಒಟ್ಟು ಎತ್ತರ ಮೈನಸ್ ತ್ರಿಜ್ಯ = ಎಷ್ಟು ಬರುತ್ತೆ, 6 ಸೆಂಟಿಮೀಟರ್. ಸೊ ಇದೇನಾಗತ್ತೆ ಹೇಳಿ, ಕೇವಲ ಸಿಲಿಂಡರಿನ ಎತ್ತರ ಆಗತ್ತೆ. ಓಕೆ, ಸೊ ನಮ್ಗೀಗ ಕೇವಲ ಸಿಲಿಂಡರಿನ ಎತ್ತರ ಬಂದಿದೆ. ಸೊ ಈಗ ನಾವೇನ್ ಮಾಡೋಣ, ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ,
ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಮೊದಲನೇದಾಗಿ ನೀವು ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಬೇಕು. ಹಾಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ಚಿತ್ರವನ್ನ ಬಿಡಿಸ್ಕೊಳ್ಬೇಕು ಮಕ್ಕಳೇ. ಸೊ ಅದೇ ರೀತಿ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ ಅನ್ನೋದನ್ನ ಗಮನಿಸ್ಬೇಕು. ಹಾಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ಸೂತ್ರಗಳನ್ನ ನೆನ್ಪು ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗತ್ತೆ, ದತ್ತಾಂಶ ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ಬೇಕು, ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸ್ಬೇಕು. ಸೊ ಈಗ ನಮ್ಗೆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದೇನಾಗತ್ತೆ ಹೇಳಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, 2πr² ಆಗತ್ತೆ. ಸೊ ಈಗ ಇಲ್ಲಿ ನೋಡಿ, ಎರಡರಲ್ಲೂ ಏನಿದೆ, 2πr ಅನ್ನೋದು ಸಾಮಾನ್ಯವಾಗಿದೆ. ಸೊ ಇಲ್ಲ ಅಂದ್ರೆ ನೀವು ಸಪರೇಟ್ ಆಗಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಒಮ್ಮೆ ಮಾಡ್ಕೊಂಡು ಇನ್ನೊಮ್ಮೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಮಾಡ್ಕೊಂಡು ಎರಡನ್ನ ಫೈನಲ್ ಆಗಿ ಆಡ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಸೂತ್ರದಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಮಕ್ಕಳೇ. ಸೊ ಇಲ್ಲಿ 2πr ಅನ್ನೋದು ಸಾಮಾನ್ಯವಾಗಿದೆ, 2πr. ಸೊ ಬ್ರಾಕೆಟ್ ಅಲ್ಲಿ h ಪ್ಲಸ್ r² ಇದೆ. ಸೊ r ಒಂದ್ ಹೊರಗೋಗಿದೆ. ಸೊ ಬ್ರಾಕೆಟ್ ಅಲ್ಲಿ ಇನ್ನೊಂದು r ಉಳ್ಕೊಳ್ಳುತ್ತೆ. ಸೊ ಈಗ ನಾವು r ಗೊತ್ತಿದೆ, ಎಷ್ಟಿದೆ, ಸಿಲಿಂಡರಿನ ಮತ್ತು ಅರ್ಧಗೋಳ. ಸೊ ಇದರ ತ್ರಿಜ್ಯಗಳು ಏನಾಗುತ್ತೆ, ಸಮನಾಗಿದೆ ಅಲ್ವಾ. ಹಾಗಾದ್ರೆ r ಏನ್ ಹೇಳಿ, 7 ಸೆಂಟಿಮೀಟರ್. h ಏನು, ಸಿಲಿಂಡರಿನ ಎತ್ತರ 6 ಸೆಂಟಿಮೀಟರ್ ಇದೆ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು 2π ಅಲ್ವಾ. ಸೊ ಪೈ ಒಂದು ಸ್ಥಿರಾಂಕ. ಸೊ ಇದರ ಮೌಲ್ಯ ಏನಾಗುತ್ತೆ, 22 ಡಿವೈಡೆಡ್ ಬೈ 7. 2πr 7 ಇಂಟು h 6 ಸೆಂಟಿಮೀಟರ್ ಪ್ಲಸ್ r 7 ಸೆಂಟಿಮೀಟರ್. ಸೊ ಇಸ್ ಈಕ್ವಲ್ ಟು 7 1 7 1. ಸೊ 22 ಇಂಟು 2 44 ಇಂಟು 6 ಪ್ಲಸ್ 7 ಎಷ್ಟಾಗತ್ತೆ, 13 ಇಸ್ ಈಕ್ವಲ್ ಟು 44 ಇಂಟು 13 ಎಷ್ಟು ಬರುತ್ತೆ, 572 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನ ಸ್ಕ್ವೇರ್ ಯೂನಿಟ್ ಅಲ್ಲಿ ಹೇಳ್ತಾ ಇರ್ತೇವೆ. ಸೊ ಇದೇನಾಯ್ತು, 572 ಸೆಂಟಿಮೀಟರ್ ಸ್ಕ್ವೇರ್. ಸೊ ಯೂನಿಟ್ಸ್ ಅನ್ನ ಯಾವಾಗ್ಲೂ ಮಿಸ್ ಮಾಡಬಾರ್ದು. ಓಕೆ, ಸೊ ಇಲ್ಲಿ ಯೂನಿಟ್ಸ್ ಅನ್ನ ನೀವು ಎಕ್ಸಾಮ್ಸ್ ಅಲ್ಲಿ ಯೂನಿಟ್ಸ್ ಅನ್ನ ಮಿಸ್ ಮಾಡ್ಬಿಟ್ರೆ ಅರ್ಧ ಮಾರ್ಕ್ಸ್ ಹೋಗ್ಬಿಡತ್ತೆ. ಓಕೆ, ಯೂನಿಟ್ಸ್ ಅನ್ನ ಯಾವಾಗ್ಲೂ ನೀವು ಮಿಸ್ ಮಾಡಬಾರ್ದು. ಓಕೆ, ಹಾಗಾದ್ರೆ ಇಲ್ಲಿ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವು 572 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಅಂಚಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಾಕೃತಿಯ ಮೇಲೆ ಅರ್ಧಗೋಳವನ್ನ ಇರಿಸಿದೆ. ಸೊ ವ್ಯಾಖ್ಯಾನವನ್ನ ತಿಳ್ಕೊಳ್ತಾ ನೀವು ಆಕೃತಿಗಳನ್ನ ಬಿಡಿಸ್ಕೊಳ್ಬೇಕು. ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನ ಕಂಡುಹಿಡಿಯಿರಿ. ಹಾಗೆ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 7 ಸೆಂಟಿಮೀಟರ್ ಅಂಚಿನ ಉದ್ದ ಇರುವ ಒಂದು ವರ್ಗ ಘನಾಕೃತಿ ಅಲ್ವಾ. ಸೊ ಈ ಒಂದು ವರ್ಗ ಘನಾಕೃತಿಯ ಬಾಹುಗಳು ಎಷ್ಟಿದೆ ಅಂತೆ ಅಳತೆ, ಬಾಹುಗಳ ಉದ್ದ 7 ಸೆಂಟಿಮೀಟರ್ ಇದೆ ಅಂತೆ. ಓಕೆ, ಸೊ ಇದರ ವರ್ಗ ಘನಾಕೃತಿ ಅಂದ್ರೆ ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರುತ್ತೆ. ಹಾಗೆ ಕೋನಗಳು ಏನಿರುತ್ತೆ ಹೇಳಿ, 90 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಇದರ ಮೇಲೆ ಏನ್ ಮಾಡಿದ್ದಾರೆ, ಅರ್ಧಗೋಳವನ್ನ ಇರಿಸಿದಾರಂತೆ. ಸೊ ಇದ್ರ ಮೇಲ್ಗಡೆ ಈ ರೀತಿ ಅರ್ಧಗೋಳವನ್ನ ಇರಿಸಿದ್ದಾರೆ. ಅಂದ್ರೆ ಈ ಒಂದು ಘನಾಕೃತಿ ವರ್ಗ ಘನಾಕೃತಿಗೆ 6 ಮುಖಗಳಿದೆ ಅಲ್ವಾ. ಸೊ ಈ ಟಾಪ್ ಫೇಸ್ ಮೇಲ್ಗಡೆ ಮುಖದ ಏನ್ ಮಾಡಿದ್ದಾರೆ, ಮುಖದ ಮೇಲ್ಗಡೆ ಅರ್ಧಗೋಳವನ್ನ ಇರಿಸಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾವು ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಘನಾಕೃತಿಯ ಮೇಲ್ಮುಖದ ಮೇಲೆ ಅರ್ಧಗೋಳವನ್ನ ಇರಿಸಿದಾಗ
ಅರ್ಧಗೋಳದ ಗರಿಷ್ಠ ವ್ಯಾಸವು ಏನಾಗುತ್ತೆ, ಘನದ ಅಂಚಿನ ಉದ್ದಕ್ಕೆ ಸಮನಾಗತ್ತೆ ಮಕ್ಕಳೇ. ಸೊ ಇದಕ್ಕಿಂತ ಜಾಸ್ತಿ ಇರಕ್ ಚಾನ್ಸಸ್ ಇರಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಅರ್ಧಗೋಳ ಎಲ್ಲಿಗಿರೋ ಚಾನ್ಸಸ್ ಇದೆ, ಸಮನಾಗಿ ಕರೆಕ್ಟ್ ಆಗಿ ಗರಿಷ್ಠ 7 ಸೆಂಟಿಮೀಟರ್ ನಷ್ಟು ಬರೋ ಚಾನ್ಸಸ್ ಇದೆ. ಹಾಗಾಗಿ ಇಲ್ಲಿ ಈ ಒಂದು ಘನಾಕೃತಿಯ ಅಂಚಿನ ಉದ್ದ ಏನಾಗತ್ತೆ ಹೇಳಿ, ಅರ್ಧಗೋಳದ ಗರಿಷ್ಠ ವ್ಯಾಸಕ್ಕೆ ಸಮನಾಗತ್ತೆ. ಹಾಗಾಗಿ ಇಲ್ಲಿ ಅರ್ಧಗೋಳದ ಗರಿಷ್ಠ ವ್ಯಾಸ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಘನದ ಅಂಚಿನ ಉದ್ದ. ಘನದ ಅಂಚಿನ ಉದ್ದಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಘನದ ಅಂಚಿನ ಉದ್ದ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಒಂದು ಅರ್ಧಗೋಳದ ಗರಿಷ್ಠ ವ್ಯಾಸ ಏನಾಗತ್ತೆ ಹೇಳಿ, 7 ಸೆಂಟಿಮೀಟರ್ ಆಗತ್ತೆ. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ಈ ಒಂದು ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಯಾವ ಯಾವ ಆಕೃತಿಗಳನ್ನ ಒಳಗೊಂಡಿದೆ ಅನ್ನೋದನ್ನ ಗಮನಿಸ್ಬೇಕು. ಸೊ ಒಂದು ಘನಾಕೃತಿ ಇದೆ, ಹಾಗೆ ಅರ್ಧಗೋಳ ಇದೆ ಅನ್ನೋದು ಗೊತ್ತಾಯ್ತು. ಸೊ ಈಗ ನೋಡಿ, ನಾನೇನ್ ಹೇಳಿದ್ದೆ, ಮೇಲ್ಮೈ ಅನ್ನೋದೇನ್ ಹೇಳಿ, ಯಾವ್ದಾವ್ದನ್ನ ಮುಟ್ಲಿಕ್ ಸಾಧ್ಯ ಇದೆ ಅಲ್ವಾ. ಸೊ ಅವುಗಳೆಲ್ಲ ಮೇಲ್ಮೈ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡಿ, ಈ ಒಂದು ಘನಾಕೃತಿಗೆ 6 ಮುಖಗಳಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವು ಘನದ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನದ ಮೇಲ್ಭಾಗದಲ್ಲಿ ಏನಾಗಿದೆ, ಅರ್ಧಗೋಳದ ತಳ ಇದೆ ಅಲ್ವಾ. ಸೊ ನೋಡಿ, ಈ ಅರ್ಧಗೋಳದ ಬೇಸ್ ಏನಾಗ್ಬಿಟ್ಟಿದೆ, ಈ ಒಂದು ಘನಾಕೃತಿಯ ಮೇಲ್ಮುಖಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೆ. ಸೊ ಈ ಅರ್ಧಗೋಳದ ತಳದಿಂದ ಆವೃತ್ತವಾದ ವಿಸ್ತೀರ್ಣದ ವ್ಯತ್ಯಾಸದ ಮೊತ್ತಕ್ಕೆ ಸಮನಾಗತ್ತೆ ಅಂತ ಆಯ್ತು. ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಪೂರ್ಣ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಗತ್ತೆ ಹೇಳಿ, πr², ಮೈನಸ್ ಏನು ಹೇಳಿ, ಅರ್ಧಗೋಳದ ತಳದ ವಿಸ್ತೀರ್ಣ. ಸೊ ಯಾಕೆ ಹೀಗ್ ಮಾಡಿದ್ದೇನೆ ನೋಡಿ, ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ, 6 ಮುಖದ ವಿಸ್ತೀರ್ಣ ಅಲ್ವಾ, ಪ್ಲಸ್ ಏನ್ ಮಾಡ್ತಾ ಇದ್ದೇನೆ, ಇದಿಷ್ಟು ಭಾಗದ ವಿಸ್ತೀರ್ಣ ಅಂದ್ರೆ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಮಾಡ್ಬೇಕು, ಇದಿಷ್ಟು ಭಾಗವನ್ನ ಮಾತ್ರ ಮುಟ್ಲಿಕ್ಕೆ ಸಾಧ್ಯ ಇದೆ. ಇದು ಯಾವ್ದಕ್ಕೆ ಸಮನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ, ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನ್ ಮಾಡ್ತಾ ಇದ್ದೇನೆ ಹೇಳಿ, ಈ ಪಾದ ಇದೆ ಅಲ್ವಾ, ಅರ್ಧಗೋಳದ ಪಾದ ಏನಾಗಿದೆ, ಈ ಒಂದು ಘನಾಕೃತಿಯ ಮುಖಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅದಷ್ಟು ಮೇಲ್ಮೈಯನ್ನ ನಮ್ಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಅರ್ಧ ಪಾದವನ್ನ ಏನ್ ಮಾಡ್ಬೇಕು, ತೆಗೆದು ಹಾಕ್ಬಿಡ್ಬೇಕು. ಹಾಗಾಗಿ ಮೈನಸ್ ಏನಾಗತ್ತೆ ಹೇಳಿ, ವೃತ್ತ ಪಾದದ ವಿಸ್ತೀರ್ಣ πr² ಆಗತ್ತೆ ಮಕ್ಳೇ. ಸೊ ಇದು ಹೇಗ್ ಬಂತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಡಯಾಗ್ರಾಮಿಕಲಿ ಅದನ್ನ ನೋಡ್ತಾ ಹೋಗ್ಬೇಕು. ಈಗ ನಾವು ಇದನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಸೊ ಈಗ ಪೂರ್ಣ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗತ್ತೆ, ಘನದ ಒಟ್ಟು ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಏನಾಗತ್ತೆ ಹೇಳಿ, ವೃತ್ತಪಾದದ ವಿಸ್ತೀರ್ಣವನ್ನ ಕಳಿಬೇಕಾಗತ್ತೆ. ಸೊ ಮೈನಸ್ ಅರ್ಧಗೋಳದ ತಳದ ವಿಸ್ತೀರ್ಣ, ಅರ್ಧಗೋಳದ ತಳದ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರ 6a² ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಮೈನಸ್ ಅರ್ಧಗೋಳದ ತಳ ಹೇಗಿದೆ, ವೃತ್ತಾಕಾರದಲ್ಲಿದೆ, ಹಾಗಾಗಿ ಮೈನಸ್
ವೃತ್ತದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 6a ಸ್ಕ್ವೇರ್ ಪ್ಲಸ್ 2πr ಸ್ಕ್ವೇರ್ ಮೈನಸ್ πr ಸ್ಕ್ವೇರ್ ಏನಾಗತ್ತೆ ಹೇಳಿ, ಪೈ ಆರ್ ಸ್ಕ್ವೇರ್ ಉಳಿಯತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಮೌಲ್ಯಗಳನ್ನ ಆದೇಶಿಸಿ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ 6 ಇಂಟು ಎ ಏನ್ ಹೇಳಿ, ಈ ಒಂದು ಘನಾಕೃತಿಯ ಅಂಚಿನ ಉದ್ದ ಎಷ್ಟಿದೆ, 7 ಸೆಂಟಿಮೀಟರ್. ಹಾಗಾಗಿ 7 ಸ್ಕ್ವೇರ್ ಪ್ಲಸ್ ಪೈ ಇಂಟು ಆರ್ ಸ್ಕ್ವೇರ್. ಸೊ ಆರ್ ಏನ್ ಹೇಳಿ, ಈ ಒಂದು ಅರ್ಧಗೋಳದ ತ್ರಿಜ್ಯ. ಬಟ್ ಇಲ್ಲಿ 7 ಸೆಂಟಿಮೀಟರ್ ಅನ್ನೋದೇನಾಯ್ತು, ಅರ್ಧಗೋಳದ ವ್ಯಾಸಕ್ಕೆ ಸಮನಾಯ್ತು ಅಲ್ವಾ. ಸೊ ಇದು ಒಟ್ಟು ಉದ್ದ, ಇದು ಏನಾಗುತ್ತೆ ಅರ್ಧಗೋಳದ ವ್ಯಾಸ ಆಯ್ತು. ಸೊ ನಮಗೆ ಬೇಕಾಗಿರೋದು ತ್ರಿಜ್ಯ. ಸೊ ಹಾಗಾಗಿ ಅರ್ಧ ಮಾಡಿದ್ರೆ ನಮ್ಗೆ ವ್ಯಾಸದ ಅರ್ಧ ಏನ್ ಸಿಗತ್ತೆ, ನಮ್ಗೆ ತ್ರಿಜ್ಯ ಸಿಗತ್ತೆ. ಸೊ ಹಾಗಾಗಿ ಇಲ್ಲಿ ಆರ್ ಏನಾಗತ್ತೆ ಹೇಳಿ, 3.5. ಓಕೆ. ಸೊ ಇಲ್ಲಿ ಡಿ ಎಷ್ಟು, 7 ಸೆಂಟಿಮೀಟರ್. ಆರ್ ಇಸ್ ಈಕ್ವಲ್ ಟು ಡಿ ಬೈ 2 ಆಗಿರೋದ್ರಿಂದ 7/2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 3.5 ಬರುತ್ತೆ. ಸೊ ಇಲ್ಲ ಅಂದ್ರೆ ನೀವು 7/2 ಅಂತ ಫ್ರಾಕ್ಷನ್ ಅಲ್ಲಿ ಇಟ್ಕೊಂಡ್ರು ಕೂಡ ಭಿನ್ನರಾಶಿಯ ರೂಪದಲ್ಲಿ ವ್ಯಕ್ತಪಡಿಸಿದ್ರು ಆಗತ್ತೆ ಮಕ್ಕಳೇ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 6 ಇಂಟು 7 49 ಪ್ಲಸ್ ಪೈ 22 ಡಿವೈಡೆಡ್ ಬೈ 7 ಇಂಟು 3.5 ಇಂಟು 3.5 ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಪೈ ಆರ್ ಸ್ಕ್ವೇರ್ ಸೊ ಇಸ್ ಈಕ್ವಲ್ ಟು 6 ಇಂಟು 49. ಸೊ ಎಷ್ಟು ಬರುತ್ತೆ, 294 ಪ್ಲಸ್ 7 1 7 0.5. ಸೊ 22 ಇಂಟು 0.5 ಇಂಟು 3.5. ಸೊ ಇದೆಷ್ಟು ಬರುತ್ತೆ, 38.5. ಸೊ ಇವುಗಳನ್ನ ಕೂಡಿದಾಗ 332.5 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ಇಲ್ಲಿ ಅರ್ಧಗೋಳದ ಗರಿಷ್ಠ ವ್ಯಾಸವು 7 ಸೆಂಟಿಮೀಟರ್ ಮತ್ತು ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 332.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಯೂನಿಟ್ಸ್ ಅನ್ನ ಯಾವಾಗ್ಲೂ ಮಿಸ್ ಮಾಡಬೇಡಿ. ಮುಂದಿನ ಪ್ರಶ್ನೆ ಹೋಗೋಣ. ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ 2 ಅರ್ಧಗೋಳವನ್ನ ಅಂಟಿಸಿದೆ. ಚಿತ್ರವನ್ನ ಗಮನಿಸಿ ನೋಡಿ, ಇಲ್ಲಿ ಚಿತ್ರವನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಇದೆ. ಅದರ ವಿಸ್ತೀರ್ಣವನ್ನ ಅಂದ್ರೆ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಮುಖ್ಯವಾಗಿ ನೀವೇನ್ ಮಾಡ್ಬೇಕು, ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಡಯಾಗ್ರಾಮ್ ಅನ್ನ ಹಾಕೊಳ್ಳಿ. ನೆಕ್ಸ್ಟ್ ಈ ಒಂದು ಆಕೃತಿ ಯಾವ ಯಾವ ಆಕೃತಿಗಳ ಸಂಯೋಜನೆಯಿಂದ ಆಗಿದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, 2 ಅರ್ಧಗೋಳಗಳಿವೆ, ಹಾಗೆ ಒಂದು ಸಿಲಿಂಡರ್ ಇದೆ ಅಂತ ಆಯ್ತು. ಸೊ ಈಗ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಹೇಳ್ಬೇಕು. ಅಂದ್ರೆ ಏನಾಗತ್ತೆ ಹೇಳಿ, ಇದರ ಒಟ್ಟು ವಿಸ್ತೀರ್ಣ ಹೇಗಾಗತ್ತೆ, ಇದಿಷ್ಟು ಮೇಲ್ಮೈಗಳನ್ನ ನಾವು ಟಚ್ ಮಾಡ್ಬೋದು, ಹಾಗೆ ಇದಿಷ್ಟು ಮೇಲ್ಮೈಗಳನ್ನ. ಸೊ ಈ ರೀತಿ ನೀವು ಜನರಲ್ ಆಗಿ ಯೋಚನೆ ಮಾಡಿ. ಸೊ ಆಗ ಕನ್ಫ್ಯೂಸ್ ಆಗಲ್ಲ, ಯಾವಾಗ ಪಾರ್ಶ್ವ ತಗೊಳ್ಬೇಕು, ಯಾವಾಗ ಪೂರ್ಣ ಮೇಲ್ಮೈಯನ್ನ ತಗೊಳ್ಬೇಕು ಅನ್ನೋದು. ಓಕೆ, ಸೊ ಇದು ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಆಕೃತಿಯ ಈ ಒಂದು ಕ್ಯಾಪ್ಸೂಲ್ನ ಒಟ್ಟು ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಕೊಟ್ಟಿರುವ ದತ್ತಾಂಶಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಎಷ್ಟಿದೆ ಇದು ಸಂಪೂರ್ಣ ಉದ್ದ, ಕ್ಯಾಪ್ಸೂಲ್ನ ಉದ್ದ.
h ಇಸ್ ಈಕ್ವಲ್ ಟು 14 ಮಿಲಿಮೀಟರ್. ಸೊ ಅದೇ ರೀತಿ ಇದರ ವ್ಯಾಸವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ ಕ್ಯಾಪ್ಸೂಲ್ನ ವ್ಯಾಸ ಅಂದ್ರೆ ಡಿ ಕೊಟ್ಟಿದಾರಲ್ವಾ. ಸೊ ಡೈರೆಕ್ಟ್ ಆರ್ ಅಲ್ಲ, ಡಿ ಅನ್ನ ಕೊಟ್ಟಿದ್ದಾರೆ. ಡಿ ಎಷ್ಟಿದೆ 5 ಮಿಲಿಮೀಟರ್. ಸೊ ನಮ್ಗೆ ತ್ರಿಜ್ಯ ಬೇಕಾಗಿದೆ. ಸೊ ಟಿ ಬೈ 2 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2.5 mm ಆಯ್ತು. ಸೊ ಇದೇನಾಯ್ತು, ಈ ಒಂದು ಕ್ಯಾಪ್ಸೂಲ್ನ ತ್ರಿಜ್ಯ ಆಯ್ತು ಮಕ್ಕಳೇ. ಸೊ ಈಗ ನಾವಿಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ ಮೇಲ್ಮೈ ವಿಸ್ತೀರ್ಣದಲ್ಲಿ ನಮ್ಗೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬೇಕಾಗತ್ತೆ, ಹಾಗೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬೇಕು. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, 2πrh ಅಲ್ವಾ. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh. ಸೊ ಇಲ್ಲಿ ಆರ್ ಗೊತ್ತಿದೆ, ಎಷ್ಟು 2.5 ಅಂತ ಗೊತ್ತಾಯ್ತು. ಎಚ್ ಸಿಲಿಂಡರಿನ ಎತ್ತರ ಬೇಕು. ಅಂದ್ರೆ ನಮ್ಗೆ ಇಲ್ಲಿ ಸಿಲಿಂಡರಿನ ಎತ್ತರವನ್ನ ಕೊಟ್ಟಿಲ್ಲ, ಕೇವಲ ನಮಗೆ ಈ ಕ್ಯಾಪ್ಸೂಲಿನ ಒಟ್ಟು ಉದ್ದವನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಸಿಲಿಂಡರಿನ ಎತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಲಿಂಡರ್ನ ಎತ್ತರ ಎಚ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಕೇವಲ ನಮ್ಗೆ ಈ ಸಿಲಿಂಡರಿನ ಎತ್ತರ ಬೇಕು. ಅಂದ್ರೆ ಒಟ್ಟು ಎತ್ತರದಲ್ಲಿ 2 ಅರ್ಧಗೋಳಗಳ ಎತ್ತರವನ್ನ ಕಳೆದಾಗ ನಮಗೆ ಸಿಲಿಂಡರಿನ ಎತ್ತರ ದೊರಕತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಒಟ್ಟು ಎತ್ತರ ಎಚ್ ಇಸ್ ಮೈನಸ್ 2 ಇಂಟು ಆರ್. ಸೊ ಎಚ್ ಮೈನಸ್ ಒಟ್ಟು ಎತ್ತರ ಮೈನಸ್ 2 ಅರ್ಧಗೋಳಗಳ ತ್ರಿಜ್ಯ ಮಾಡಿದಾಗ ನಮ್ಗೆ ಸಿಲಿಂಡರಿನ ಎತ್ತರ ದೊರಕತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಒಟ್ಟು ಎತ್ತರ ಎಷ್ಟಿದೆ 14 ಮಿಲಿಮೀಟರ್ ಮೈನಸ್ 2 ಇಂಟು ಅರ್ಧಗೋಳಗಳ ತ್ರಿಜ್ಯ ಏನಾಗತ್ತೆ, ಅರ್ಧಗೋಳಗಳ ಎತ್ತರಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಮೈನಸ್ 2 ಇಂಟು 2.5 ಇಸ್ ಈಕ್ವಲ್ ಟು 14 ಮೈನಸ್ 5. ಸೊ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 9 ಮಿಲಿಮೀಟರ್. ಸೊ ಇದೇನಾಯ್ತು ಹೇಳಿ, ಸಿಲಿಂಡರಿನ ಎತ್ತರ ಆಯ್ತು ಮಕ್ಕಳೇ. ಸೊ ನಮ್ಗೆ ಇಲ್ಲಿಗ ಎತ್ತರ ಗೊತ್ತಾಗಿದೆ, ತ್ರಿಜ್ಯ ಗೊತ್ತಾಗಿದೆ. ಸೊ ಈಗ ನಾವೀಗ ಸೂತ್ರದಲ್ಲಿ ಮೌಲ್ಯವನ್ನ ಆದೇಶಿಸಿ ಈ ಒಂದು ಕ್ಯಾಪ್ಸೂಲ್ನ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ, ಒಟ್ಟು ಮೇಲ್ಮೈ ವಿಸ್ತೀರ್ಣ is equal to ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ವಿಸ್ತೀರ್ಣ ಅಲ್ವಾ. ಸೊ ಇಲ್ಲಿ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇಲ್ಲಿ 2 ಅರ್ಧಗೋಳಗಳನ್ನ ಸೇರಿಸಿದಾಗ ಒಂದು ಗೋಳ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇದೇನಾಗತ್ತೆ ಹೇಳಿ, ಗೋಳದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಗೋಳದ ವಿಸ್ತೀರ್ಣ ಅಂತ ಬರೀತೇನೆ. ಗೋಳದ ಮೇಲ್ಮೈ ವಿಸ್ತೀರ್ಣ, ಅಥವಾ ನೀವು 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಮಾಡ್ಬೋದು. ನೋಡಿ 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ, 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ 4πr ಸ್ಕ್ವೇರ್ ಬಂತು. ಸೊ ಅದು ಏನಾಗತ್ತೆ ಹೇಳಿ, ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ದಿದ್ದೇನೆ ಮಕ್ಕಳೇ. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh ಪ್ಲಸ್ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಪೈ. ಸೊ ಇಲ್ಲಿ ಪೈ ಆರ್ ಕಾಮನ್ ಇದೆ ಅಲ್ವಾ. ಸೊ 2πr ಅನ್ನ ಹೊರಗಿಟ್ಕೊಳ್ಳೋಣ. 2πr, ಸೊ ಬ್ರಾಕೆಟ್ ಅಲ್ಲಿ h ಪ್ಲಸ್ 2 ಇಂಟು ಆರ್ ಉಳಿಯತ್ತೆ.
is equal to 2 into 22 divided by 7 into r ತ್ರಿಜ್ಯ 2.5 ಇಂಟು h 9 ಪ್ಲಸ್ 2 ಇಂಟು 2.5. ಸೊ ಮೌಲ್ಯವನ್ನ ನಾವು ಆದೇಶಿಸ್ತಾ ಇದ್ದೀವಿ. ಇಸ್ ಈಕ್ವಲ್ ಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು 2.5 ಇಂಟು, ಸೊ ಇಲ್ಲಿ 9 ಪ್ಲಸ್ 2.5 ಇಂಟು 2 ಎಷ್ಟಾಗತ್ತೆ 5 ಅಲ್ವಾ. ಸೊ ಇಸ್ ಈಕ್ವಲ್ ಟು 2 ಇಂಟು 22 divided by 7 into 2.5 into 9 plus 5 14 ಆಗತ್ತೆ. ಸೊ 7 1 7 7 2 14. ಸೊ ಇಸ್ ಈಕ್ವಲ್ ಟು, ಸೊ ಇಲ್ಲಿ 22 ಇಂಟು 2 44 ಇಂಟು 2.5 ಇಂಟು 2 ಎಷ್ಟು ಬರುತ್ತೆ 5. ಸೊ ಇಸ್ ಈಕ್ವಲ್ ಟು 220 ಮಿಲಿಮೀಟರ್ ಸ್ಕ್ವೇರ್ ಆಯ್ತು ಮಕ್ಕಳೇ. ಸೊ ಇದೇನಾಯ್ತು ಹೇಳಿ, ಕ್ಯಾಪ್ಸೂಲ್ ನ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒಂದು ಘನ ಸಿಲಿಂಡರಿನ ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನ ಹೊಂದಿರುವ ಒಂದು ಶಂಕುವಿನಾಕಾರದಲ್ಲಿ ಕೊರೆದು ಟೊಳ್ಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಕಂಡು ಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಮೀಟರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ನಾವಿದನ್ನ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಹೇಳ್ಬೇಕು ಮಕ್ಕಳೇ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಇದನ್ನ ಮೀಟರ್ ನಲ್ಲಿ ಇರೋದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಬಿಡೋಣ. ಓಕೆ, ಸೊ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಕೊಟ್ಟಿರುವ ವ್ಯಾಖ್ಯೆಗೆ ಸಂಬಂಧಿಸಿದ ಹಾಗೆ ನಾವು ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕಲ್ವಾ. ಸೊ ಇಲ್ಲಿ ಒಂದು ಘನ ಸಿಲಿಂಡರಿನ ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ ಅಂತೆ, ಒಂದು ಘನ ಸಿಲಿಂಡರ್ ಅಲ್ವಾ. ಸೊ ಒಂದು ಘನ ಸಿಲಿಂಡರ್, ಸೊ ಇದರ ಎತ್ತರ ಎಷ್ಟಿದೆ 2.4 ಮೀಟರ್. ಹಾಗೆ ಇದರ ವ್ಯಾಸ ಎಷ್ಟಿದೆ ಹೇಳಿ 1.4 ಮೀಟರ್ ಇದೆ ಅಂತೆ ವ್ಯಾಸ. ಓಕೆ, ಸೊ ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನ ಹೊಂದಿರುವ ಒಂದು ಶಂಕುವಿನ ಆಕಾರದಲ್ಲಿ ಕೊರೆದು ಟೊಳ್ಳಾಗಿಸಿದೆ. ಅಂದ್ರೆ ಈ ಒಂದು ಘನ ಸಿಲಿಂಡರ್ನ ಅಷ್ಟೇ ಎತ್ತರ ಮತ್ತು ಅಷ್ಟೇ ವ್ಯಾಸವನ್ನ ಹೊಂದಿರುವಂತೆ ಈ ರೀತಿಯಾಗಿ ಕೊರೆದು ತೆಗೆದಿದಾರಂತೆ. ಓಕೆ, ಹೇಗ್ ಬರುತ್ತೆ ನೋಡಿ, ಲಾಸ್ಟಿಗೆ ಅದನ್ನ ಕೊರೆದು ತೆಗೆದಾಗ ಹೀಗಿದೆ ಅಂತೆ. ಓಕೆ, ಸೊ ಈ ರೀತಿ ಕಾಣ್ತಾ ಇದೆ ಡಯಾಗ್ರಾಮ್. ಸೊ ಇದಿಷ್ಟು ಉಳಿದಿರುವ ಭಾಗ, ಇದಿಷ್ಟು ಭಾಗ ಏನಾಗಿದೆ ಹೇಳಿ ಉಳಿದಿರುವಂತ ಭಾಗ ಆಯ್ತು. ಸೊ ಇದರ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಇಲ್ಲಿ ಮೇಲ್ಮೈ ಅನ್ನೋದೇನಾಯ್ತು, ಇದಿಷ್ಟು ಭಾಗ ಆಗತ್ತೆ ಅಲ್ವಾ. ಇದಿಷ್ಟು ಭಾಗ ಇದರ ಮೇಲ್ಮೈ ಅಲ್ವಾ. ಅಂದ್ರೆ ಇದಿಷ್ಟು ಭಾಗವನ್ನ ನಾವು ಫೀಲ್ ಮಾಡ್ಬೋದು, ಅಂದ್ರೆ ಟಚ್ ಮಾಡ್ಬೋದು. ಅಂದ್ರೆ ಇದಿಷ್ಟು ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿದ್ಬಿಟ್ರೆ ಈ ಒಂದು ಘನ ಸಿಲಿಂಡರಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಯಾವ ಯಾವ ಆಕೃತಿಗಳು ಇದೆ ಅಂತ ಆಯ್ತು, ಸಿಲಿಂಡರ್ ಇದೆ, ಹಾಗೆ ಶಂಕು ಇದೆ ಅಲ್ವಾ. ಸೊ ಈಗ ನಾವು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಒಂದು ವೃತ್ತಪಾದ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಘನಾಕೃತಿಯ
ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ನೋಡಿ ಇದಿಷ್ಟು ಭಾಗ, ನೋಡಿ ಇದಿಷ್ಟು ಭಾಗ ಅಲ್ವಾ. ಸೊ ಈ ರೀತಿ ಇದೆ. ಇದಿಷ್ಟು ಭಾಗದ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ತು. ಪ್ಲಸ್ ಇದಿಷ್ಟು ಭಾಗ, ಇಷ್ಟೇ ಭಾಗವನ್ನ ಮೇಲ್ಮೈ ವಿಸ್ತೀರ್ಣ ಇಡು, ಇದು ಏನಾಗತ್ತೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ತು. ಪ್ಲಸ್ ಇಲ್ಲಿ ವೃತ್ತ ಪಾದ ಇದೆ ಅಲ್ವಾ, ಸೊ ಇದಿಷ್ಟು ಭಾಗ, ಸೊ ಇದು ವೃತ್ತಾಕಾರದಲ್ಲಿ ಇದೆ. ಸೊ ಇದರ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, ವೃತ್ತ ಪಾದದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಈ ರೀತಿ ಸಪರೇಟ್ ಮಾಡ್ಕೊಳ್ಳಿ, ಆಗ ಇನ್ನಷ್ಟು ಕ್ಲಿಯರ್ ಆಗತ್ತೆ. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ದತ್ತಾಂಶವನ್ನ ಬರ್ಕೊಳ್ಬೇಕು. ಸೊ ಇಲ್ಲಿ ಸಿಲಿಂಡರ್ ಮತ್ತು ಶಂಕುವಿನ ಎತ್ತರ ಎಷ್ಟು, 2.4 ಮೀಟರ್ ಇದೆ. ಸೊ ಸಿಲಿಂಡರ್ ಮತ್ತು ಶಂಕುವಿನ ಎತ್ತರ h is equal to 2.4 ಮೀಟರ್. ಸೊ ಇಲ್ಲಿ ನಾವು ಘಟಕವನ್ನ ಏನ್ ಮಾಡೋಣ, ಮೀಟರ್ ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸೋಣ. ಸೊ ಇಲ್ಲಿ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ h is equal to 2.4 into 100 is equal to ಏನಾಯ್ತು, 240 ಸೆಂಟಿಮೀಟರ್ ಆಯ್ತು. ಮೀಟರ್ ನಿಂದ ಏನ್ ಮಾಡಿದ್ದೇವೆ, ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ದೇವೆ. ಸೊ ಯಾಕಂದ್ರೆ ಇಲ್ಲಿ ಏನ್ ಹೇಳಿದಾರೆ ಅವರು, ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಅತ್ಯಂತ ಸಮೀಪದ ಬೆಲೆಗೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಾಂದ್ರೆ ನೀವು ಸಾಲ್ವ್ ಮಾಡಿ ಲಾಸ್ಟ್ ಆನ್ಸರ್ ಬರುತ್ತಲ್ಲ, ಅಲ್ಲೂ ಸಹಿತ ನೀವು ಕನ್ವರ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಯಾವುದು, ಸಿಲಿಂಡರ್ ಮತ್ತು ಶಂಕುವಿನ ವ್ಯಾಸ. ಸೊ ಸಿಲಿಂಡರ್ ಮತ್ತು ಶಂಕುವಿನ ವ್ಯಾಸ d is equal to 1.4 ಮೀಟರ್. ಸೊ ನಮ್ಗೆ ತ್ರಿಜ್ಯ ಬೇಕಾಗಿದೆ. ಸೊ r is equal to d by 2. ಸೊ is equal to 1.4 divided by 2 is equal to 0.7 ಮೀಟರ್. ಸೊ ಇದನ್ನ ನಾವು ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ, ಸೊ r is equal to 0.7 into 100 is equal to 70 ಸೆಂಟಿಮೀಟರ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ತ್ರಿಜ್ಯ ಏನ್ ಬಂತು, 70 ಸೆಂಟಿಮೀಟರ್. ಸೊ ಈಗ ನಮ್ಗಿಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, πRL ಅಲ್ವಾ. ಸೊ ಇಲ್ಲಿ ನಮ್ಗೆ ಶಂಕುವಿನ ಎತ್ತರ ಗೊತ್ತಿದೆ, ಬಟ್ ಇದರ ಓರೆ ಎತ್ತರ ಗೊತ್ತಿಲ್ಲ. ಬಟ್ ನಮಗೆ ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಏನ್ ಮಾಡ್ಬೋದು, ಇದರ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳು. ಸೊ ಹಾಗಾಗಿ ಇಲ್ಲಿ ಶಂಕುವಿನ ಓರೆ ಎತ್ತರ L is equal to square root of r square plus h square. ಸೊ L is equal to ವರ್ಗಮೂಲ r. r ಎಷ್ಟು ಬಂದಿದೆ, 70 ಸೆಂಟಿಮೀಟರ್ ಪ್ಲಸ್ h 240 ಸೆಂಟಿಮೀಟರ್ ಸ್ಕ್ವೇರ್, h ಸ್ಕ್ವೇರ್. ಸೊ ಇಸ್ ಈಕ್ವಲ್ ಟು, ಸೊ ಸ್ಕ್ವೇರ್ ರೂಟ್ ವರ್ಗಮೂಲ 70 ಇಂಟು 70 ಎಷ್ಟು ಬರುತ್ತೆ, 4900 ಪ್ಲಸ್ 24 ಇಂಟು 24 ಎಷ್ಟು, 576, 240 ಅಲ್ವಾ. ಸೊ ಹಾಗಾಗಿ 576 0 ಆಯ್ತು. ಸೊ ಇದನ್ನ ಆಡ್ ಮಾಡಿದಾಗ 625 0. ಸೊ 62,500 ಆಯ್ತು. ಸೊ 62,500, ಸೊ ವರ್ಗಮೂಲ ಹೋದಾಗ 250 ಸೆಂಟಿಮೀಟರ್. ಸೊ ಇದೇನಾಯ್ತು ಹೇಳಿ, ಈ ಒಂದು ಶಂಕುವಿನ ಓರೆ ಎತ್ತರ ಆಯ್ತು. ಸೊ ನೀವು ಸೂತ್ರದಲ್ಲಿ ನೋಡಿದೀರಾ, ಓರೆ ಎತ್ತರವನ್ನ ನಮಗೆ ತ್ರಿಜ್ಯ ಮತ್ತು ಈ ಶಂಕುವಿನ ಎತ್ತರ ಗೊತ್ತಿದ್ರೆ ಇದರ ಓರೆ ಎತ್ತರವನ್ನ ನಾವು ಪೈಥಾಗೋರಸ್ ಸಹಾಯದಿಂದ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಈಗ ನಾವು ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕ ಹಾಕಬೇಕು. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಪಾದದ
ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ತಳದ ವಿಸ್ತೀರ್ಣ ಅಂತ ಹೇಳ್ಬೋದು. ಸೊ ಸಿಲಿಂಡರ್ನ ತಳದ ವಿಸ್ತೀರ್ಣ. ಸೊ ಇಲ್ಲಿ ಸಿಲಿಂಡರ್ನ ತಳ ಹೇಗಿದೆ, ವೃತ್ತಾಕಾರದಲ್ಲಿದೆ ಅಲ್ವಾ. ಸೊ ಆ ತಳವನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ. ಸೊ ಅದು ವೃತ್ತಾಕಾರದಲ್ಲಿದೆ, ಹಾಗಾಗಿ ಇದಕ್ಕೆ ಸಿಲಿಂಡರ್ನ ತಳದ ವಿಸ್ತೀರ್ಣ ಕೂಡ ಆಡ್ ಆಗತ್ತೆ ಮಕ್ಕಳೇ. ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πrh ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಪ್ಲಸ್ ಸಿಲಿಂಡರ್ನ ತಳಭಾಗದ ವಿಸ್ತೀರ್ಣ πr ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಮೂರರಲ್ಲೂ πr ಅನ್ನೋದು ಸಾಮಾನ್ಯವಾಗಿದೆ. ಸೊ πr ಅನ್ನ ಹೊರಗಿಟ್ಕೊಂಡ್ರೆ ಸೊ 2h ಪ್ಲಸ್ l ಪ್ಲಸ್ r ಉಳಿಯುತ್ತೆ. ಸೊ ಈಸ್ ಈಕ್ವಲ್ ಟು, ಸೊ ಇಲ್ಲಿ π ಏನ್ ಹೇಳಿ ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22/7 ಇಂಟು r 70 ಸೆಂಟಿಮೀಟರ್ ಇಂಟು 2 ಇಂಟು h. ಸಿಲಿಂಡರ್ನ ಎತ್ತರ ಎಷ್ಟಿದೆ, 240 ಅಲ್ವಾ. ಸೊ 240 ಪ್ಲಸ್ ಓರೆ ಎತ್ತರ ಎಷ್ಟು ಬಂದಿದೆ, 250 ಪ್ಲಸ್ r ಎಷ್ಟು 70 ಸೆಂಟಿಮೀಟರ್. ಸೊ ಈಸ್ ಈಕ್ವಲ್ ಟು 7 1 7 10 220, 22 ಇಂಟು 10 220 ಆಗುತ್ತೆ. ಸೊ 240 ಇಂಟು 2 480 ಪ್ಲಸ್ 250 ಪ್ಲಸ್ 70 ಈಸ್ ಈಕ್ವಲ್ ಟು 220 ಇಂಟು, ಸೊ 480 ಪ್ಲಸ್ 250 ಪ್ಲಸ್ 70 ಎಷ್ಟು ಬರುತ್ತೆ, ಇದು 800 ಆಗತ್ತಲ್ವಾ. ಸೊ 800. ಸೊ ಈಸ್ ಈಕ್ವಲ್ ಟು 76 1,76,000 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಓಕೆ. ಸೊ ಇದೇನಾಯ್ತು ಹೇಳಿ, ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು, 1,76,000 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ತನಕ ನಾವು ಮೇಲ್ಮೈ ವಿಸ್ತೀರ್ಣವನ್ನ ನೋಡಿದ್ವಿ ಮಕ್ಕಳೇ. ಸೊ ಈಗ ನಾವು 12.5, ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಘನಫಲವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿರುವಂತೆ ಶಂಕುವು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಸೊ ಈ ಘನದ ಘನಫಲ ಪೈಯಲ್ಲಿ ವ್ಯಕ್ತಪಡಿಸಿ. ಸೊ ಮೇಲ್ಮೈ ವಿಸ್ತೀರ್ಣವನ್ನ ನೀವು ಸ್ವಲ್ಪ ಕಷ್ಟ ಆಗ್ತಿತ್ತು ನಿಮ್ಗೆ. ಸೊ ಪಾರ್ಶ್ವ ಮೇಲ್ಮೈ ತಗೊಳ್ಳೋದು ಪೂರ್ಣ ಮೇಲ್ಮೈನು. ಸೊ ಇಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸೊ ಯಾವ ಒಂದು ಮೇಲ್ಮೈಗಳನ್ನೆಲ್ಲ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ, ಸೊ ನಿಮ್ಗೆ ಆಕೃತಿಗಳಲ್ಲಿ ಯಾವ ಯಾವ ಮೇಲ್ಮೈಗಳನ್ನ ನೀವು ಕಾಣ್ತೀರಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪಾರ್ಶ್ವ ಪೂರ್ಣ ಅನ್ನೋದನ್ನ ಕನ್ಸಿಡರ್ ಮಾಡ್ಬೇಕು ಮಕ್ಕಳು. ಓಕೆ. ಸೊ ಆದಷ್ಟು ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಈ ಡೌಟ್ಸ್ ಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಘನಫಲದಲ್ಲಿ ಈಸಿ. ಸೊ 2 ಆಕೃತಿಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ 2 ಆಕೃತಿಗಳ ಘನಫಲ ಸೊ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಬಟ್ ಮೇಲ್ಮೈ ವಿಸ್ತೀರ್ಣಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಪ್ರಾಬ್ಲಮ್ಸ್ ಗಳನ್ನ ವರ್ಕೌಟ್ ಮಾಡಿ ಮಕ್ಕಳು. ಓಕೆ. ಸೊ ಈಗ ಪ್ರಶ್ನೆಯನ್ನ ನೋಡಿ. ಇಲ್ಲಿ ಅರ್ಧಗೋಳದ ಮೇಲೆ ಒಂದು ಶಂಕು ನಿಂತಿರುವಂತಹ ಒಂದು ಆಟಿಕೆ ಇದೆ. ಅಂದ್ರೆ ಹೇಗ್ ಬರುತ್ತೆ ಡಯಾಗ್ರಾಮು, ಸೊ ಹೀಗೆ ಅರ್ಧಗೋಳದ ಮೇಲೆ ಶಂಕು ನಿಂತಿರುವಂತಹ ಒಂದು ಆಟಿಕೆ ಅಲ್ವಾ. ಅಂದ್ರೆ ಈ ಒಂದು ಘನಾಕೃತಿ ಯಾವ ಯಾವ ಸಂಯೋಜನೆಯಿಂದ ಆಗಿದೆ ಆಯ್ತು, ಶಂಕು ಮತ್ತು ಅರ್ಧಗೋಳಗಳನ್ನ ಒಳಗೊಂಡಿದೆ ಅನ್ನೋದು ಗೊತ್ತಾಯ್ತು.
ಸೊ ಇದರ ಘನಫಲ, ಈ ಒಂದು ಘನದ ಘನಫಲ ಅಂದ್ರೆ ಏನಾಗತ್ತೆ ಹೇಳಿ, ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸೊ ಇವುಗಳ ಮೊತ್ತ ಏನಾಗತ್ತೆ, ಈ ಒಂದು ಘನದ ಘನಫಲ ಆಗತ್ತೆ ಮಕ್ಕಳೇ. ಸೊ ಈಗ ನಾವಿಲ್ಲಿ ಕೊಟ್ಟಿರುವ ಅಂಶವನ್ನ ನೋಡೋಣ. ಸೊ ಇಲ್ಲಿ ಹೇಳಿಕೆಯಂತೆ ಶಂಕುವಿನ ತ್ರಿಜ್ಯ. ಸೊ ಏನಾಗಿದೆ ಇಲ್ಲಿ, ಶಂಕು ಸಂಪೂರ್ಣವಾಗಿ ಅರ್ಧಗೋಳವನ್ನು ಆವರಿಸಿದೆ. ಅಂದ್ರೆ ಏನಾಯ್ತು ಇಲ್ಲಿ, ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮನಾಗತ್ತೆ ಅಂತ ಆಯ್ತು. ಸೊ ಹಾಗಾಗಿ ಇಲ್ಲಿ ಶಂಕುವಿನ ತ್ರಿಜ್ಯ ಇಸ್ ಈಕ್ವಲ್ ಟು ಅರ್ಧಗೋಳದ ತ್ರಿಜ್ಯ ಇಸ್ ಈಕ್ವಲ್ ಟು ಎಷ್ಟು ಹೇಳಿ, 1 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ಎತ್ತರ ಏನಾಗಿದೆ, ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಶಂಕುವಿನ ಎತ್ತರ h ಇಸ್ ಈಕ್ವಲ್ ಟು ಏನ್ ಹೇಳಿ, 1 ಸೆಂಟಿಮೀಟರ್. ಸೊ ಈಗ ನಾವೀಗ ಇದರ ಘನದ ಫಲವನ್ನ ಲೆಕ್ಕ ಹಾಕಿದ್ರೆ ವಸ್ತುವಿನ ಘನಫಲ ಇಸ್ ಈಕ್ವಲ್ ಟು ಏನ್ ಹೇಳಿ, ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ h ಪ್ಲಸ್ ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್. ಸೊ ಈ ಎಲ್ಲ ಸೂತ್ರಗಳನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ 1/3 ಪೈ ಇಂಟು ಆರ್ ಏನ್ ಹೇಳಿ, 1 ಸ್ಕ್ವೇರ್, h 1 ಪ್ಲಸ್ 2/3 ಪೈ ಇಂಟು ಆರ್ 1 ಹೋಲ್ ಕ್ಯೂಬ್. ಸೊ ಈಸ್ ಈಕ್ವಲ್ ಟು, ಸೊ ಏನಾಗುತ್ತೆ ಇದು 5/3 ಪ್ಲಸ್ 2/3 ಪೈ ಆಗತ್ತೆ, 2/3 ಪೈ ಆಗತ್ತೆ. ಸೊ ಇಲ್ಲಿ ಛೇದಗಳು ಸಮನಾಗಿದೆ. ಸೊ ಹಾಗಾಗಿ ಇದನ್ನ ಕೂಡಿ 3 ಅಂಶದಲ್ಲಿ ಪೈ ಪ್ಲಸ್ 2 ಪೈ. ಸೊ ಈಸ್ ಈಕ್ವಲ್ ಟು 3 ಪೈ 3 ಆಯ್ತು, 3 1 3 1 ಇಸ್ ಈಕ್ವಲ್ ಟು ಪೈ ಸೆಂಟಿಮೀಟರ್ ಕ್ಯೂಬ್. ಓಕೆ, ಘನಫಲವನ್ನು ನಾವು ಕ್ಯೂಬ್ ಯೂನಿಟ್ಸ್ ಅಲ್ಲಿ ಹೇಳ್ತೇವೆ. ಸೊ ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಈ ಒಂದು ವಸ್ತುವಿನ ಘನಫಲ. ಸೊ ಇಲ್ಲಿ ಕೇಳಿದ್ದು ಅದೇ ಆಗಿತ್ತಲ್ವಾ. ಸೊ ಘನದ ಘನಫಲವನ್ನ ಪೈ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಸೊ ಇದೇನಾಯ್ತು, ಪೈ ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡಿ. ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿಧಾರಕ ಪೆನ್ ಸ್ಟ್ಯಾಂಡ್ಸ್ ದಲ್ಲಿ ಲೇಖನಿಗಳನ್ನ ಇಡಲು ಶಂಕುವಿನಾಕಾರದ 4 ತಗ್ಗುಗಳನ್ನ ಕೊರೆದಿದೆ. ಸೊ ಆಯತ ಘನಾಕೃತಿಯ ಅಳತೆಯು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಆಗಿದೆ. ಪ್ರತಿ ಶಂಕುವಿನಾಕಾರದ ತ್ರಿಜ್ಯವು 0.5 ಸೆಂಟಿಮೀಟರ್ ಮತ್ತು ಆಳವು 1.4 ಸೆಂಟಿಮೀಟರ್ ಇದೆ. ಸೊ ಲೇಖ ನಿಧಾರಕದಲ್ಲಿನ ಮರದ ಗಾತ್ರವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಪೆನ್ ಸ್ಟ್ಯಾಂಡ್ ಗಳನ್ನ ನೋಡಿರ್ತೀರ. ಸೊ ಇಲ್ಲಿ 4 ಪೆನ್ನುಗಳಿರುವಂತೆ, ಸೊ ಇಲ್ಲಿ ಈ ಪಾಯಿಂಟ್ಸ್, ಇದು ತುದಿ ಏನಾಗಿದೆ ಇದ್ರೊಳಗೆ ಕೂರುವಂತೆ ಇದಿಷ್ಟು ಭಾಗವನ್ನ ಕೊರೆದು ತೆಗೆದಿದ್ದಾರೆ. ಸೊ ಕೊರೆದು ತೆಗೆದಾಗ ಉಳಿದಿರುವ ಭಾಗದ ಈ ಒಂದು ಘನಾಕೃತಿಯ ಘನಫಲವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಆಯತ ಘನ, ಸೊ ಆಯತ ಘನದ ಘನಫಲ ಸೂತ್ರ ಬೇಕು. ಮತ್ತೆ ಇನ್ನೇನ್ ಬೇಕು, ಶಂಕು.
ಶಂಕು ಆಕಾರ ಇದೆ ಅಲ್ವಾ, ಶಂಕುವಿನ ಘನಫಲದ ಸೂತ್ರ ಬೇಕು ಮಕ್ಕಳೇ. ಇಷ್ಟ ಅರ್ಥ ಆಯ್ತು ನಿಮ್ಗೆ. ಸೊ ನೆಕ್ಸ್ಟ್ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಕೂಡ್ಬೇಕು ಏನು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನೋಡಿ, ಇಲ್ಲಿ ಉಳಿದಿರುವ ಭಾಗದ ವಿಸ್ತೀರ್ಣ ಘನಫಲ ಬೇಕು ನಮ್ಗಲ್ವಾ. ಸೊ ಇಲ್ಲಿ ಈ ಒಂದು ಲೇಖ ನಿರ್ಧಾರಕ, ಸೊ ಇದರ ಒಟ್ಟು ಘನಫಲ ಏನಾಗುತ್ತೆ ಹೇಳಿ, ಈ ಒಂದು ಆಯತ ಘನದ ಘನಫಲ ಮೈನಸ್ ಏನಾಗತ್ತೆ ಹೇಳಿ, 4 ಶಂಕುವಿನ ಘನಫಲ. ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಈ ಲೇಖ ನಿರ್ಧಾರಕದ ಘನಫಲ ಆಗತ್ತೆ. ಸೊ ಯಾಕೆ ಮೈನಸ್ ಆಗತ್ತೆ, ಸೊ ಇದಿಷ್ಟು ಕೋನ್ ಶೇಪ್ ಅಲ್ಲಿ ಇರುವಂತಹ ಘನವನ್ನ ಏನ್ ಮಾಡ್ತಾ ಇದೀವಿ, ಇದಿಷ್ಟು ಅಂಶವನ್ನ ಏನ್ ಮಾಡಿದ್ದೇವೆ ನಾವು ಕೊರೆದು ತೆಗೆದು ಬಿಟ್ಟಿದ್ದೇವೆ. ಇದಿಷ್ಟು ಭಾಗವನ್ನ ಏನ್ ಮಾಡಿದ್ದೇವೆ, ಕೊರೆದು ತೆಗೆದಿದ್ದೇವೆ. ಹಾಗಾಗಿ ಇಲ್ಲಿ ಆಯತ ಘನದ ಘನಫಲ ಮೈನಸ್ ಏನಾಗತ್ತೆ ಹೇಳಿ, 4 ಇಂಟು ಶಂಕುವಿನ ಘನಫಲ ಆಗತ್ತೆ. ಓಕೆ, ಸೊ ಈಗ ಮೊದಲನೇದಾಗಿ ನಾವೇನ್ ಮಾಡೋಣ, ಆಯತ ಘನದ ಘನಫಲವನ್ನ ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ ಆಯತಾಕಾರದ ಘನಫಲ. ಸೊ ಆಯತಾಕಾರದ ಘನಫಲದ ಸೂತ್ರ L ಇಂಟು ಬಿ ಇಂಟು ಎಚ್ ಅಲ್ವಾ. ಸೊ ಇಲ್ಲಿ ಈ ಒಂದು ಆಯತಾಕಾರದ ಈ ಒಂದು ಘನಾಕೃತಿಯ ಅಳತೆಯನ್ನ ಕೊಟ್ಟಿದ್ದಾರೆ, 15 ಸೆಂಟಿಮೀಟರ್, 10 ಸೆಂಟಿಮೀಟರ್, 3.5 ಅಂದ್ರೆ L ಇಂಟು ಬಿ ಇಂಟು ಎಚ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ 15 ಇಂಟು 10 ಇಂಟು 3.5. ಸೊ ಇದು ಏನಾಗತ್ತೆ ಹೇಳಿ, ಆಯತಾಕಾರದ ಘನಫಲ ಎಷ್ಟು ಬರುತ್ತೆ, 525 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಸೊ ಇದು ಆಯತಾಕಾರದ ಘನಫಲ. ಸೊ ಈಗ ನಾವು ಶಂಕುವಿನ ಘನಫಲವನ್ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಒಂದು ಶಂಕುವಿನ ಘನಫಲವನ್ನ ಫೈಂಡ್ ಔಟ್ ಮಾಡೋಣ. ಸೊ ನಮ್ಗೆ ಇಲ್ಲಿ ಘನಫಲವನ್ನ ಬೇಕು ಅಂದ್ರೆ ಈ ಒಂದು ಶಂಕುವಿನ ಘನಫಲದ ಸೂತ್ರ ಬೇಕು. ಸೊ ಶಂಕುವಿನ ಘನಫಲದ ಸೂತ್ರ ಏನಾಗುತ್ತೆ, 1/3 πr²h ಅಲ್ವಾ. ಸೊ ಇಲ್ಲಿ ಆರ್ ನ ವ್ಯಾಲ್ಯೂ ಬೇಕಾಗತ್ತೆ, ಹಾಗೆ ಎಚ್ ನ ವ್ಯಾಲ್ಯೂ ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಂಡ್ರೆ, ಸೊ ಶಂಕುವಿನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು, ಶಂಕುವಿನ ಆಕಾರದ ತ್ರಿಜ್ಯ 0.5 ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ ಟು 0.5 ಸೆಂಟಿಮೀಟರ್. ಹಾಗೆ ಶಂಕುವಿನ ಎತ್ತರ ಎಚ್ ಇಸ್ ಈಕ್ವಲ್ ಟು, ಸೊ ಶಂಕುವಿನ ಎತ್ತರ, ಆಳ ಅಂದ್ರೆ ಏನಾಗುತ್ತೆ ಎತ್ತರ ಅಲ್ವಾ. ಸೊ 1.4 ಸೆಂಟಿಮೀಟರ್ ಇದೆ. ಸೊ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್. ಸೊ ಈಗ ನಾವು ಶಂಕುವಿನ ಆಕಾರದ ಘನಫಲವನ್ನ ಲೆಕ್ಕ ಹಾಕಿದ್ರೆ, ಶಂಕುವಿನ ಘನಫಲ is equal to 1/3 πr²h. So is equal to 1/3 into pi, 22 divided by 7 into r, 0.5 into 0.5 into h ಏನ್ ಹೇಳಿ 1.4. ಸೊ ಇಲ್ಲಿ 7 ಬಂದ್ರೆ 0.2 ಬರುತ್ತೆ. ಓಕೆ, ಇದೇನಾಗುತ್ತೆ ಈಗ 22 divided by 3 into 0.5 ಅನ್ನ ನಾವು ಫ್ರಾಕ್ಷನ್ ಗೆ ಬರ್ಕೋಬೇಡ, ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಸೊ ಇದೇನಾಗುತ್ತೆ 1/2 ಆಗುತ್ತೆ ಅಲ್ವಾ. ನೋಡಿ 0.5, ಸೊ ಇಸ್ ಈಕ್ವಲ್ ಟು 5/10 ಆಗತ್ತಿದು.
ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಐ ಒಂದ್ಲೆ 5 2 ಈಸ್ ಈಕ್ವಲ್ ಟು 1/2 ಅಂತ ಬರ್ತಿದ್ದೇನೆ. ಸೊ ಇಂಟು 1/2 ಇಂಟು 0.2 ಏನಾಗುತ್ತೆ ಹೇಳಿ 2/10 ಅಂತ ಬರ್ಕೊಳ್ತೇನೆ. ಸೊ 2 1 2 1 2 1 2 11 ಸೊ ಈಸ್ ಈಕ್ವಲ್ ಟು ಎಷ್ಟು ಬಂತು 11 ಡಿವೈಡೆಡ್ ಬೈ 3 ಇಂಟು 10 30 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಸೊ ಇದೇನ್ ಹೇಳಿ ಒಂದು ಶಂಕುವಿನ ಘನಫಲ ಸಿಕ್ಕಿದೆ. ಸೊ ಈಗ ನಾವು 4 ಶಂಕುವಿನಾಕಾರದ ಘನಫಲವನ್ನ ಹೇಳ್ಬೇಕು, ಯಾಕಂದ್ರೆ 4 ಶಂಕುವನ್ನ ಕೊರೆದು ತೆಗೆದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಆಯತ ಘನದಲ್ಲಿ 4 ಶಂಕುವಿನಾಕಾರದ ಘನಫಲವನ್ನ ಕಳೆದಾಗ ನಮ್ಗೆ ಉಳಿದಿರುವ ಭಾಗದ ಘನಫಲ ಸಿಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ 4 ಇಂಟು ಶಂಕುವಿನ ಘನಫಲ ಈಸ್ ಈಕ್ವಲ್ ಟು 4 ಇಂಟು ಒಂದು ಶಂಕುವಿನ ಘನಫಲ ಎಷ್ಟು 11/30. ಸೊ ಈಸ್ ಈಕ್ವಲ್ ಟು 44 ಡಿವೈಡೆಡ್ ಬೈ 30. ಸೊ 2ರಿಂದ ಭಾಗಿಸಿದಾಗ 22 ಡಿವೈಡೆಡ್ ಬೈ 15 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಸೊ ಈಗ ಉಳಿದಿರುವ ಭಾಗದ ಘನಫಲವನ್ನ ಹೇಳ್ಬೇಕು. ಅಂದ್ರೆ ಲೇಖ ನಿರ್ಧಾರಕದ ಮರದ ಗಾತ್ರವನ್ನ ಹೇಳ್ಬೇಕು ಅಲ್ವಾ. ಇಸ್ ಈಕ್ವಲ್ ಟು ಆಯತ ಘನದ ಘನಫಲ ಮೈನಸ್ 4 ಶಂಕುವಿನ ಘನಫಲ. ಇಸ್ ಈಕ್ವಲ್ ಟು ಸೊ ಆಯತ ಘನದ ಘನಫಲ ಎಷ್ಟು ಬಂದಿದೆ 525 ಮೈನಸ್ 4 ಶಂಕುವಿನ ಘನಫಲ ಎಷ್ಟು ಬಂದಿದೆ 22 ಡಿವೈಡೆಡ್ ಬೈ 15 ಈಸ್ ಈಕ್ವಲ್ ಟು 525 ಮೈನಸ್ 22 ಡಿವೈಡೆಡ್ ಬೈ 15 ಎಷ್ಟು ಬರುತ್ತೆ 1.47 ಈಸ್ ಈಕ್ವಲ್ ಟು 523.53 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ ಹೇಳಿ ಲೇಖ ನಿರ್ಧಾರಕದ ಒಟ್ಟು ಘನಫಲ ಆಗತ್ತೆ ಮಕ್ಕಳು. ಓಕೆ, ಓಕೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನುಳಿದ ಲೆಕ್ಕಗಳನ್ನ ನಾನು ಮುಂದಿನ ತರಗತಿಯಲ್ಲಿ ಕಲಿಸ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು.